ನಮಸ್ಕಾರ ನ್ಯೂಸ್ ಎಟ್ 4 PM ಗೆ ಸ್ವಾಗತ. ನಾನು ಚೈತ್ರ ರಾಜ್. ಕಾಂಗ್ರೆಸ್ಗೆ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 8,000 ಮತ ಪಡೆದು ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಪಟ್ಟಕ್ಕೆ ಏರಿದ್ದಾರೆ. ಅಧಿಕೃತವಾಗಿ ಮಧುಸೂದನ್ ಮಿಸ್ತ್ರಿ ಘೋಷಣೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕುಟುಂಬದಿಂದ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲಾಗಿದೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಬೆನ್ನಲ್ಲೇ ಸೋನಿಯಾ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಬೆನ್ನಲ್ಲೇ ಈಗ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕುಟುಂಬದವರು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಒಂದಷ್ಟು ಚರ್ಚೆಗಳನ್ನ ಕೂಡ ನಡೆಸಿದ್ದಾರೆ. ಅಧಿಕೃತವಾಗಿ ಮಧುಸೂದನ್ ಮಿಸ್ತ್ರಿ ಘೋಷಣೆಯನ್ನ ಮಾಡಿದ್ದಾರೆ. ತದನಂತರ ಈಗ ಎಲ್ಲಾ ಕಡೆ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಸೋನಿಯಾ ಗಾಂಧಿ ಭೇಟಿಯಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. Sri Mallikarjun Kharge and Dr. Shashi Tharoor were the candidate of the election of the President of Indian National Congress. The polling was held on 17th October 2022 and counting took place today in the presence of the authorized agent of the contested candidate. The total vote polled are 9,385. Sri Mallikarjun Kharge 7,897 vote. Dr. Shashi Tharoor 1,072 vote. Invalid votes 416. As per the Article 18D of the Constitution of Indian National Congress, Madhusudan Mistry hereby declare Sri Mallikarjun Kharge elected as the President of Indian National Congress. ಖರ್ಗೆ ಅಧ್ಯಕ್ಷರಾಗಿದ್ದಕ್ಕೆ ಕೆಪಿಸಿಸಿ ಕಚೇರಿ ಸೇರಿದಂತೆ ರಾಜ್ಯದೆಲ್ಲೆಡೆ ಸಂಭ್ರಮಾಚರಣೆ ಮಾಡಲಾಗಿದೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗಿದೆ. ವಿಷನ್ಸ್ ಅಲ್ಲೂ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಂತೆ ಇವಾಗ ಅವರ ಅಭಿಮಾನಿಗಳಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂತದ್ದು. ಕಾಂಗ್ರೆಸ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈಗ ಖರ್ಗೆಗೆ ಶುಭಾಶಯಗಳ ಮಹಾಪೂರವೇ ಒಂದ್ ಕಡೆ ಹರಿದು ಬರ್ತಾ ಇದೆ. ಸತತ 24 ವರ್ಷಗಳ ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಇದೀಗ ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿ ಅಂತಿಮವಾಗಿ ಆಯ್ಕೆಯಾಗಿದ್ದಾರೆ. ಅವರ ಅಭಿಮಾನಿಗಳಲ್ಲಿ ಈಗ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಇದೀಗ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಶಶಿ ತರೂರ್ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಬಿಗ್ ಫೈಟ್ ಇತ್ತು. ಅಂತಿಮವಾಗಿ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಆಯ್ಕೆಯಾಗಿದ್ದಾರೆ. ಅಭಿಮಾನಿಗಳ ಸಂಭ್ರಮಾಚರಣೆ ಹೇಗಿದೆ? ಅಂಡ್ ಮೋರ್ ಓವರ್, ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ ಮೇಲೆ ಅವರ ಹಾದಿ ಯಾವ ರೀತಿ ಇದೆ? ಈಗ ಮುಂದಿನ ಚುನಾವಣೆಗೆ ಕರ್ನಾಟಕದಲ್ಲಿ ಇದು ಯಾವ ರೀತಿ ಸಹಕಾರಿಯಾಗಲಿದೆ? ಏನೆಲ್ಲ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು? ಚೈತ್ರ, ಇದು ಈಗ ಕಾಂಗ್ರೆಸ್ಗೆ ಈಗ ದುರಿತ ಕಾಲ ಅಂತ ಕರೀಬಹುದು. ಯಾಕಂತ ಹೇಳಿದ್ರೆ 57 ವರ್ಷ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕೇವಲ 2 ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಒಂದು ಹಂತದಲ್ಲಿ ಲೋಕಸಭೆ ವಿಪಕ್ಷ ಸ್ಥಾನಮಾನವನ್ನು ಗಳಿಸಿಕೊಳ್ಳಲಿಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ. ಕಾಂಗ್ರೆಸ್ನ ಎಲ್ಲ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಅನೇಕ ಹಿರಿಯರು ಪಕ್ಷವನ್ನು ತೊರೆದು
ಪಕ್ಷಕ್ಕೆ ಮಗ್ಗಲು ಮುಳ್ಳಾಗ್ತಿರುವಂಥದ್ದು. ಮತ್ತೊಂದು ಕಡೆ ಏನು ಗಾಂಧಿ ಕುಟುಂಬ ಅಂತಿತ್ತು, ಅದಕ್ಕೆ ತನ್ನದೇ ಆದ ಇತಿಹಾಸ ಇತ್ತು. ಆ ಗಾಂಧಿ ಕುಟುಂಬ ಇವತ್ತು ಇಡಿ ಮತ್ತು ಐಟಿ ಮುಂದೆ ಕೈಕಟ್ಟಿ ಕಟಕಟೆಯಲ್ಲಿ ನಿಲ್ಲುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ನಡುವೆ ದೇಶದ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಹೇಳಿಕೊಳ್ಳದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಂಥ ಒಂದು ದುರಿತ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಳ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕರ್ನಾಟಕ ಹೊರತುಪಡಿಸಿ ಇಡೀ ದೇಶವನ್ನು ಅವರು ಒಂದು ಕಣ್ಣಲ್ಲಿ ನೋಡಬೇಕಾಗಿದೆ. ಪ್ರಮುಖವಾಗಿ ಅವರಿಗೆ ಮುಂಬರಲಿರ್ತಕ್ಕಂಥ ಗುಜರಾತ್ ಚುನಾವಣೆ, ಹಿಮಾಚಲ ಪ್ರದೇಶ ಚುನಾವಣೆ ಅವರ ಪಾಲಿಗೆ ಇದು ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ. ಮತ್ತೊಂದು ಕಡೆ 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ವಾತಾವರಣ ಇದೆ ಎಂಬ ಅಭಿಪ್ರಾಯ ವ್ಯಕ್ತ ಆಗ್ತಿರುವಂಥದ್ದು. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ ಅಂತೇಳಿ ಈ ಎರಡೂ ಬಣಗಳ ನಡುವೆ ನಿರಂತರವಾಗಿ ಶೀತಲ ಸಮರ ಏರ್ಪಡುತ್ತಿರುವ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತೊಂದು ಬಣ ಸೃಷ್ಟಿಯಾಗುತ್ತೆ ಎಂಬ ಚರ್ಚೆ ಆರಂಭವಾಗ್ತಿರುವಂಥದ್ದು. ಈ ಎಲ್ಲದರ ನಡುವೆ ಎಐಸಿಸಿ ಅಧ್ಯಕ್ಷರು ಆಗ್ತಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಗಾಂಧಿ ಕುಟುಂಬದ ಕೈಗೊಂಬೆ ಆಗ್ತಾರೆ ಎಂಬ ಪ್ರಶ್ನೆ ಕೂಡ ಒಡಮೂಡ್ತಿರುವಂಥದ್ದು. ಇದನ್ನೇ ಇಟ್ಕೊಂಡು ಬಿಜೆಪಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಕಾಲೆಳಿತಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖ ದೇಶದ ರಾಜಕೀಯ ವಿದ್ಯಮಾನ, ಕಾಂಗ್ರೆಸ್ನ ಎಲ್ಲ ರಾಜಕೀಯ ವಿದ್ಯಮಾನದ ರೂಪುರೇಷೆ ಮತ್ತು ತೀರ್ಮಾನ ಮಾಡ್ತಕ್ಕಂಥದ್ದು ಅದು ಎಐಸಿಸಿಯ ಅಧಿನಾಯಕ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ, ಅವರ ಪುತ್ರ ರಾಹುಲ್ ಗಾಂಧಿ, ಅವರ ಪುತ್ರಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಅನ್ನೋದು ಜನಜನಿತ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಗಾಂಧಿ ಕುಟುಂಬದ ರಿಮೋಟ್ ಕಂಟ್ರೋಲ್ ಆಗ್ತಾರೆ ಎಂಬ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಹಾಗಾಗಿ ಇಂಥ ದುರಿತ ಕಾಲದಲ್ಲಿ ಅಂದ್ರೆ ದೇಶದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಇಲ್ಲ. 2023 ಕರ್ನಾಟಕದಲ್ಲಿ ಏನು ವಿಧಾನಸಭೆ ಚುನಾವಣೆ ಇರ್ತಕ್ಕಂಥದ್ದು, ಮುಂಬರಲಿರ್ತಕ್ಕಂಥ ಹಿಮಾಚಲ ಪ್ರದೇಶ ಮತ್ತು ಗುಜರಾತ್ ಚುನಾವಣೆ ಇರ್ತಕ್ಕಂಥದ್ದು, ಇದರ ಬೆನ್ನಲ್ಲೇ 2024ರಲ್ಲಿ ಲೋಕಸಭೆ ಚುನಾವಣೆ ಇರ್ತಕ್ಕಂಥದ್ದು. ಮೋದಿ ಅವರು ಮತ್ತೆ 3ನೇ ಬಾರಿ ಅಧಿಕಾರಕ್ಕೆ ಏರಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಕ್ಕೆ ಆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಈ ಎಲ್ಲ ಶಕ್ತಿಗಳನ್ನ ಕಟ್ಟಿ ಹಾಕಿ ಕಾಂಗ್ರೆಸ್ ಅಧಿಕಾರಕ್ಕೆ ತರ್ತಾರ ಮತ್ತು ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿರುವಂಥದ್ದು. ದೇಶದಲ್ಲಿ ಕೇವಲ 2 ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅನ್ನು ಕಟ್ಟಬೇಕಾಗಿದೆ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ರಾಜಕೀಯವಾಗಿ ಶಕ್ತಿವಂತರ ಅಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ 50 ವರ್ಷದ ಸುದೀರ್ಘ ಇತಿಹಾಸ ಇರತಕ್ಕಂಥದ್ದು. ಕಾಂಗ್ರೆಸ್ನ ಎಲ್ಲ ರಾಜಕೀಯವನ್ನ ಆಳಾಗಲವನ್ನು ಅರಿತುಕೊಂಡು ಬಂದಂತವರು. ಅದು ಆಡಳಿತ ವಿಭಾಗ ಇರಬಹುದು ಮತ್ತು ಪಕ್ಷದ ಅಧಿಕಾರ ವಿಭಾಗ ಇರಬಹುದು. ಯಾಕಂತ ಹೇಳಿದ್ರೆ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತವರು. ಅವರು ಅಧ್ಯಕ್ಷರಾದಂಥ ಅವಧಿಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಂಥ ಸಂದರ್ಭವೂ ಕೂಡ ಇರುವಂತದ್ದು. ಹಾಗಾಗಿ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಬೇಕಾಗಿದೆ, ಯುವಕರನ್ನ ಒಟ್ಟುಗೂಡಿಸಬೇಕಾಗಿದೆ, ಮುರಿದ ಮನಸ್ಸುಗಳ ಸರಿಪಡಿಸಬೇಕಾಗಿದೆ. ಈಗಾಗಲೇ ಅನೇಕ ಹಿರಿಯರು ಕಾಂಗ್ರೆಸ್ ಪಕ್ಷವನ್ನು ತೊರೆದಿರುವಂತದ್ದು, ಅವ್ರನ್ನೆಲ್ಲ ಮತ್ತೆ ಸರಿಪಡಿಸಬೇಕಾಗಿದೆ. ಒಟ್ಟಾರೆ ಕಾಂಗ್ರೆಸ್ ಅನ್ನು ಕಟ್ಟುವ ಕೆಲಸ ಅವರಿಂದ ಮತ್ತೆ ಆರಂಭವಾಗಬೇಕಾಗಿದೆ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸುಖದ ಸುಪ್ಪತ್ತಿನ ಕುರ್ಚಿ ಅಲ್ಲ, ಮುಳ್ಳಿನ ಕುರ್ಚಿ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ, ಪ್ರತಿ ದಿನವೂ ಕೂಡ, ಪ್ರತಿ ವಾರವೂ ಕೂಡ ಅವರಿಗೆ ಸವಾಲಿನ ಅಧ್ಯಕ್ಷ ಹುದ್ದೆ ಆಗಿರುವಂತದ್ದು. ಮತ್ತೆ ಅವರು ಕಾಂಗ್ರೆಸ್ ಅನ್ನು ಕಟ್ಟಬೇಕಾಗಿದೆ. ಇವತ್ತು ದೇಶದಲ್ಲಿ ಬಿಜೆಪಿ ಶಕ್ತಿಯುತವಾಗಿ ಬೆಳೆದಿರುವಂತದ್ದು. ಎಲ್ಲ ವಿಪಕ್ಷಗಳು ಧೂಳಿಪಟ. ಓಕೆ, ಧನ್ಯವಾದಗಳು ಚಿದಾನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಜೆಡಿಎಸ್ಗೆ ಜಿಟಿ ದೇವೇಗೌಡ ಗುಡ್ ಬೈ ಹೇಳ್ತಾರೆ. ಗುಡ್ ಬೈ ಹೇಳುವ ಬಗ್ಗೆ ನ್ಯೂಸ್ 18ಗೆ ಸುಳಿವು ಸಿಕ್ಕಿದೆ. ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಜಿಟಿ ದೇವೇಗೌಡ. 15 ದಿನದಲ್ಲಿ ನನ್ನ ನಿರ್ಧಾರವನ್ನ ಪ್ರಕಟಣೆ ಮಾಡ್ತೇನೆ. ದೇವೇಗೌಡರ ಜೊತೆಗಿನ ಸ್ನೇಹಕ್ಕಾಗಿ ಇಲ್ಲಿಯವರೆಗೆ ತಡವಾಗಿದೆ. ದೇವೇಗೌಡರ ಜೊತೆ ದೂರವಾಣಿಯಲ್ಲಿ ಚರ್ಚಿಸಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಜೊತೆ ಜಿಟಿ ದೇವೇಗೌಡರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಜನತಾ ದಳದ ಕೇಂದ್ರ ಬಿಂದು ಹಿರಿಯ ರಾಜಕಾರಣಿ ಜಿಟಿ ದೇವೇಗೌಡರು ಈಗ ನಮ್ಮ ಜೊತೆ ಇದ್ದಾರೆ. 2 ದಿನಗಳ ಕಾರ್ಯಾಗಾರ, ಜೆಡಿಎಸ್ನ ಕಾರ್ಯಾಗಾರ ಮೈಸೂರಿನಲ್ಲಿ ಇರ್ತಕ್ಕಂಥದ್ದು. ಮೈಸೂರಿನ ಕಾರ್ಯಾಗಾರದ ನಡುವೆ ಕೂಡ ಜಿಟಿ ದೇವೇಗೌಡರು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಜಿಟಿ ದೇವೇಗೌಡರ ಮುಂದಿನ ನಡೆ, ಕಾರ್ಯಾಗಾರದಲ್ಲಿ ಗೈರಾಗಿರುವುದು ಎಲ್ಲದರ ಬಗ್ಗೆ ನಮ್ಮ ಜೊತೆ ಈಗ ಬಿಚ್ಚಿಡ್ಲಿದ್ದಾರೆ. ಸರ್, ಕಾರ್ಯಾಗಾರಕ್ಕೆ ಗೈರಾಗಲಿಕ್ಕೆ ಪ್ರಮುಖ ಕಾರಣ ಏನು? ಈಗ ನವೆಂಬರ್ 14ರಿಂದ 24ನೇ ತಾರೀಕಿನವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯುತ್ತೆ. ನಾವು ಹಿಂದೆನೆ ಇವತ್ತು ಈ ದಿನಾಂಕವನ್ನು ಪೂರ್ವಭಾವಿ ಸಭೆಗೋಸ್ಕರ ಸನ್ಮಾನ್ಯ ಸಹಕಾರ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ರಾಜ್ಯಾದ್ಯಂತ ರಾಜ್ಯ ಮಟ್ಟದ ಸಭೆಯನ್ನು ನಾನೇ ಆಯೋಜನೆ ಮಾಡಿದ್ದೆ ಮಹಾಮಂಡಲದ ಅಧ್ಯಕ್ಷನಾಗಿ. ಅದರಿಂದ ನಾನು ಕಾರ್ಯಕ್ರಮಕ್ಕೆ ಹೋಗಕ್ಕಾಗಿಲ್ಲ. ಸರ್, ನಾಳೆನೂ ಕೂಡ ಕಾರ್ಯಾಗಾರ ಇರ್ತಕ್ಕಂಥದ್ದು. ನಾನು ಈ ಕಾರ್ಯಕ್ರಮ ಇವತ್ತು ನಾಳೆ ಮೀಟಿಂಗ್ ಇರೋದ್ರಿಂದ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗಿಲ್ಲ. ಸರ್, ಇದು ಪ್ರಮುಖವಾದ ಕಾರ್ಯಾಗಾರ ಆಗ್ತಿರ್ತಕ್ಕಂಥದ್ದು, ನಿಮ್ಮ ನೆಲದಲ್ಲಿ ಆಗ್ತಿರ್ತಕ್ಕಂಥ, ನಿಮ್ಮ ಊರಿನಲ್ಲಿ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲೊಂದ್ ಕಡೆ ಈ ಕಾರ್ಯಾಗಾರದಿಂದ ತಾವು ದೂರ ಇರತಕ್ಕಂಥ ಸಂದೇಶ ಏನಾಗುತ್ತೆ ಸರ್? ಇಲ್ಲ, ನಾನು ಇವತ್ತಿನವರೆಗೂ ಕೂಡ ಪಕ್ಷದ ಸಭೆಗಳಲ್ಲಿ, ಪಕ್ಷದ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಾರ್ಯಕ್ರಮ ಕೂಡ ಭಾಗವಹಿಸಿಲ್ಲ.
ಸರ್, ಈಗ ಮುಂದಿನ 15 ದಿವಸಗಳಲ್ಲಿ ಒಂದು ಚಿತ್ರಣ ಬದಲಾಗುತ್ತೆ ಅಂತ ಹೇಳ್ತಿದ್ರಿ ಸರ್. ಇನ್ನೊಂದು ನವೆಂಬರ್ 15 ಒಳಗಡೆ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ಜಿ ಟಿ ದೇವೇಗೌಡರು ಅಂದ್ರೆ ಆ ಭಾಗದ ಪ್ರಭಾವಿ ನಾಯಕರು, ತನ್ನದೇ ಆದ ಅಸ್ತಿತ್ವ ಇಟ್ಕೊಂಡಿದ್ದಾರೆ, ತನ್ನದೇ ಆದ ಅಭಿಮಾನ ಬಳಗ, ಆಪ್ತ ಬಳಗ, ಕಾರ್ಯಕರ್ತ ಬಳಗ ಇರ್ತಕ್ಕಂಥ. ಹಾಗಾಗಿ ಜಿ ಟಿ ದೇವೇಗೌಡರು JDS ನಲ್ಲಿ ಇರ್ತಾರೋ ಅಥವಾ ಹೋಗ್ತಾರೋ ಅಂತ ದೊಡ್ಡ ಚರ್ಚೆ ಆಗ್ತಿರುತ್ತೆ. ಇದು ಕಾರ್ಯಕರ್ತರು ಕೂಡ ಡಿಸ್ಟರ್ಬ್ ಆಗಿದೆ, ನಿಮ್ಮ ಆಪ್ತರಿಗೂ ಡಿಸ್ಟರ್ಬ್ ಆಗಿದೆ. ಹಾಗಾಗಿ ತಮ್ಮ ಅಂತಿಮ ನಿರ್ಧಾರ ಯಾವಾಗ ತಗೊಳ್ತಿದ್ದಾರೆ ಸರ್? ಕೂಡಲೇ ಇನ್ನು 15 ದಿನದಲ್ಲಿ ನಿರ್ಣಯ ಆಗುತ್ತೆ. ಅಂದ್ರೆ JDS ನಲ್ಲಿ ಇರ್ತೀರಾ ಇಲ್ಲ ಅನ್ನೋದು ಇನ್ನು 15 ದಿವಸದಲ್ಲಿ ತೀರ್ಮಾನ ಆಗುತ್ತೆ. 15 ದಿವಸದಲ್ಲಿ ಡಿಸೈಡ್ ಆಗುತ್ತೆ. ಮಾಜಿ ಪ್ರಧಾನಿ H ಡಿ ದೇವೇಗೌಡರು ನಿಮ್ಮ ನಡುವಿನ ಒಂದು ಅಗಾಧವಾದ ಸ್ನೇಹದ ಕಾರಣಕ್ಕಾಗಿ ಇಲ್ಲಿವರೆಗೂ ಉಳ್ಕೊಂಡಿದ್ರಿ. ಅದು ಎಲ್ಲ ಒಂದ್ ಕಡೆ ರಾಜಕಾರಣದ ವಿಚಾರ ಬಂದಾಗ ಅದು ಮುಂದುವರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತು ಮೈಸೂರು ವಲಯದಲ್ಲಿ ಕೇಳಿ ಬರ್ತದೆ. ಹೌದು. ದೇವೇಗೌಡರು ಜೊತೆ ನಾವು ಮೊದಲಿಂದ ಕೂಡ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡು ಬಂದು ಅತ್ಯಂತ ಪ್ರೀತಿ, ವಿಶ್ವಾಸ, ಅಭಿಮಾನ ಇಟ್ಟಿದ್ದಾರೆ. ನಮ್ಮ ಮೇಲೆ ಅಚಲವಾದ ನಂಬಿಕೆ, ವಿಶ್ವಾಸ ಇಟ್ಕೊಂಡಿದ್ದಾರೆ. ಆದರೂ ಕೂಡ ಅವ್ರ ಜೊತೆ ಕೂಡ ಮಾತಾಡಿ, ನಾನು ಅವ್ರ ಮನೆಗೂ ಕೂಡ ಹೋಗಿಲ್ಲ, ಮಾತಾಡಿದ್ದೀನಿ, ದೂರವಾಣಿ ಮೂಲಕ ಮಾತಾಡಿದ್ದಾರೆ. ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇವಿಷ್ಟು ಜಿ ಟಿ ದೇವೇಗೌಡರ ಅಭಿಪ್ರಾಯ. ಜಿ ಟಿ ದೇವೇಗೌಡರು ಇನ್ನ 15 ದಿನಗಳಲ್ಲಿ ತಮ್ಮ ರಾಜಕೀಯ ನಿರ್ಧಾರ ಪ್ರಕಟಿಸಿದ್ದಾರೆ. ಆ ಮುಖಾಂತರ ಪರೋಕ್ಷವಾಗಿ ನ್ಯೂಸ್ 18 ಮುಖಾಂತರ JDSಗೆ ಗುಡ್ ಬೈ ಹೇಳುವ ಸುಳಿವನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧ, ಬೆಂಗಳೂರು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮತ್ತೆ ಜೆಡಿಎಸ್ ತಂತ್ರಗಾರಿಕೆ. ಮೈಸೂರಿನಲ್ಲಿ ಜೆಡಿಎಸ್ ಪಕ್ಷ ಸಂಘಟನಾ ಕಾರ್ಯಾಗಾರ ನಡೀತಾ ಇದ್ದು 123 ಸ್ಥಾನ ಗೆಲ್ಲಲೇಬೇಕು. ಪಕ್ಷದ ನಾಯಕರಿಗೆ HDK ಕರೆ ಕೊಟ್ಟಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಜನಸಂಕಲ್ಪ ಯಾತ್ರೆ ನಡೀತಾ ಇದೆ. ಜನಸಂಕಲ್ಪ ಯಾತ್ರೆಯಲ್ಲಿ ಸಿಎಂ ಬೊಮ್ಮಾಯಿ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ದ್ರೋಹ ಮಾಡಿರುವಂತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿರುವಂತ ಕಾಂಗ್ರೆಸ್ ಒಂದ್ ಕಡೆ ಅಭಿವೃದ್ಧಿಯನ್ನ ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ನ್ಯಾಯವನ್ನ ಕೊಟ್ಟು SC ST ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಸ್ಥಾನ, ಮಾನ, ಗೌರವ ಕೊಟ್ಟು, ಎಲ್ಲಿ ಅಪಮಾನ ಇದೆ ಅವ್ರಿಗೆ ಮಾನವನ್ನ ಕೊಟ್ಟು, ಅವ್ರಿಗೆ ಅವಕಾಶಗಳನ್ನ ಕೊಟ್ಟು ಕೆಲಸ ಮಾಡುವಂತ ಸಾಮಾಜಿಕ ನ್ಯಾಯವನ್ನ ನಿಜವಾಗ್ಲೂ ಕೂಡ ಕೃತಿಯಲ್ಲಿ ತಂದಿರುವಂತಹದ್ದು ಬಿಜೆಪಿ ಒಂದ್ ಕಡೆ. ಇದೇ ನಿಮ್ಮ ಸಂಕಲ್ಪ, ಇದೇ ನಮ್ಮ ಸಂಕಲ್ಪ, ನಿಮ್ಮ ಸಂಕಲ್ಪವೇ ನನ್ನ ಸಂಕಲ್ಪ, ನಿಮ್ಮ ಸಂಕಲ್ಪವೇ ಬಿಜೆಪಿಯ ಸಂಕಲ್ಪ. ಆದ್ರಿಂದ ಇದು ಜನ ಸಂಕಲ್ಪ ವಿಜಯ ಸಂಕಲ್ಪವಾಗಿ ಪರಿವರ್ತನೆ ಆಗ್ತದೆ. 2023ಕ್ಕೆ ವಿಜಯ ಸಂಕಲ್ಪವಾಗಿ ಪರಿವರ್ತನೆ ಆಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಒಂದು ಕಮಲವನ್ನು ಅರಳಿಸಿ ಜನಪರವಾದಂತಹ ಆಡಳಿತವನ್ನು ಕೊಟ್ಟು ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮತ್ತೊಮ್ಮೆ ಮುಟ್ಟುಮುಡಿಗೆ ಆಶೀರ್ವಾದವನ್ನ ಮಾಡಬೇಕಂತಂದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳುತ್ತಾ, ನಿಮ್ಮೆಲ್ಲರ ಆಶೀರ್ವಾದ. ಮುಟ್ಟಿ ಮಾಡೋರು ನೋಡಾಕ ಬಹಳ ಸಂಪನ್ನ ಕಾಣ್ತಾರೆ, ಆದರೆ 1500 ಕೋಟಿ ರೂಪಾಯಿ ಅನುದಾನವನ್ನ ಈ ಕ್ಷೇತ್ರಕ್ಕೆ ತಂದಿದ್ದಾರೆ. 1500 ಕೋಟಿ ಬಂಧುಗಳೇ. ಆದ್ದರಿಂದ ಈ ಅಭಿವೃದ್ಧಿ ಪಥ ಮುಂದುವರಿಬೇಕಂದ್ರೆ 2023ಕ್ಕೆ ಕಮಲವನ್ನ ಇಡೀ ರಾಜ್ಯದಲ್ಲಿ ಅರಳಿಸಬೇಕು. ಇವತ್ತು ನಾನು ಎಲ್ಲ ಕಡೆ ಹೋಗಿದ್ದೇನೆ. ಬಿಜೆಪಿಯ ಗಾಳಿ ಸುನಾಮಿ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಎದ್ದಿದೆ ಅನ್ನುವಂಥ ಮಾತನ್ನ ಪುನರುಚ್ಚಾರ ಮಾಡಿ, ನಾವು ನೀವು ಸೇರಿ ನವ ಕರ್ನಾಟಕವನ್ನ ಕಟ್ಟಿ ನವ ಭಾರತಕ್ಕೆ ಇವತ್ತು ನವ ಕರ್ನಾಟಕವನ್ನ ಕಟ್ಟೋಣ ಅನ್ನುವಂಥ ಸಂಕಲ್ಪವನ್ನ ಮಾಡಿ ಮತ್ತೊಮ್ಮೆ ನಿಮ್ಮ ಇಷ್ಟು ದೊಡ್ಡ ಮಳೆಯಲ್ಲಿ ಸೇರಿದ್ದಕ್ಕೂ ಅಭಿನಂದನೆಗಳನ್ನ, ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು. ಮಳೆ ಬಂದಿದೆ, ಅವಸರ ಮಾಡಕ್ಕೆ ಹೋಗಬೇಡಿ. ಮಳೆ ನಿಂತ ಮೇಲೆ ಒಂದು ನಿಮಿಷ, ಮಳೆ ನಿಂತ ಮೇಲೆ ಎಲ್ಲರೂ ಸುರಕ್ಷಿತವಾಗಿ ನಿಧಾನವಾಗಿ ನಿಮ್ಮ ನಿಮ್ಮ ಮನೆಗಳಿಗೆ, ಊರುಗಳಿಗೆ ಸೇರ್ಕೊಂಡು. ಇನ್ನು ಕಲಬುರಗಿಯಲ್ಲಿ ಬಿಜೆಪಿ ಜನಸಂಕಲ್ಪ ಯಾತ್ರೆ ನಡೀತಾ ಇದ್ದು, ಬಿಜೆಪಿ ಜನಸಂಕಲ್ಪ ಯಾತ್ರೆಯಲ್ಲಿ ಬೊಮ್ಮಾಯಿ ಅವರು ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ನೀವು ನಮಗೆ ಮುಂದಿನ ಚುನಾವಣೆಯಲ್ಲಿ ಬೆಂಬಲವನ್ನ ಕೊಡಬೇಕು. ಈಗ ಕಲಬುರಗಿಯಲ್ಲೂ ಕೂಡ ಮತ್ತೊಂದು ಕಡೆ ಬಿಜೆಪಿ
ತಮ್ಮ ಒಂದು ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಈಗ ಜನಸಂಕಲ್ಪ ಯಾತ್ರೆಯಲ್ಲಿ ಸಿಎಂ ಬೊಮ್ಮಾಯಿ ಅವರು ಮಾತನಾಡ್ತಾ ಇದ್ರು. ಇನ್ನು ಕಾಂಗ್ರೆಸ್ ನಾಯಕರ ವಿರುದ್ಧ ಕೂಡ ಇಲ್ಲಿ ಬೊಮ್ಮಾಯಿ ಅವರು ಗುಡುಗಿದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಮತ್ತೆ ಬಿಜೆಪಿ ಆಯ್ಕೆಯನ್ನ ಮಾಡಿ ಅನ್ನುವಂತಹ ಮಾತುಗಳನ್ನ ಜನತೆಯ ಮುಂದಿಟ್ಟಿದ್ದಾರೆ. ನವ ಕರ್ನಾಟಕ ಕಟ್ಟೋದೇ ಬಿಜೆಪಿಯ ಗುರಿ. ಸೊ ಈ ಒಂದು ಜನಸಂಕಲ್ಪ ಯಾತ್ರೆಯಲ್ಲಿ ಬೊಮ್ಮಾಯಿ ಅವರು ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಮಾಡಿಕೊಂಡು ಅವರ ಮತವನ್ನ ಪಡ್ಕೊಂಡು ಹೆಂಗೆ ಅಲ್ಪಸಂಖ್ಯಾತರಿಗೆ ಮತ್ತು ಅವರ ಆಸ್ತಿಯನ್ನ ಕಬಳಿಸುವ ಮುಖಾಂತರ ದ್ರೋಹ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಬೆಳಕಿಗೆ ಬರ್ತದೆ. ಆದ್ದರಿಂದ ಬರುವಂತಹ ದಿನಗಳಲ್ಲಿ ಅಲ್ಪಸಂಖ್ಯಾತರು ಕೂಡ ಅವರ ಬೆಂಬಲಕ್ಕೆ ನಿಲ್ಲುವುದಿಲ್ಲ. ಬಂಧುಗಳೇ, ಕಾಂಗ್ರೆಸ್ ಇಡೀ ದೇಶದಲ್ಲಿ ಮುಳುಗ್ತಾ ಇದೆ. ಅಲ್ಲಿ ಹಿಮಾಚಲ್ ಪ್ರದೇಶ್, ಗುಜರಾತ್ನಲ್ಲಿ ಚುನಾವಣೆ ಆದರೆ ಅವರ ನಾಯಕ ರಾಹುಲ್ ಗಾಂಧಿ ಇಲ್ಲಿ ಪಾದಯಾತ್ರೆ ಮಾಡ್ತಾನೆ. ಎಲ್ಲಿ ಯುದ್ಧ ಇದೆ, ಯುದ್ಧ ಭೂಮಿಯಲ್ಲಿ ಹೋರಾಡವನು ನಿಜವಾದಂತಹ ನಾಯಕ. ಯುದ್ಧ ಒಂದ್ ಕಡೆ ನಡೀತಾ ಇದೆ, ಇವರು ಪಾದಯಾತ್ರೆ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ. ಪಲಾಯನವಾದಂತಹ ನಾಯಕತ್ವ ಇವತ್ತು ಕಾಂಗ್ರೆಸ್ ಇದೆ. ಹೀಗಾಗಿ ಕಾಂಗ್ರೆಸ್ ಒಂದು ಮುಳುಗುತ್ತಿರುವಂತಹ ಹಡಗದ ನಾಯಕರು. ದುರ್ದೈವ, ನಮ್ಮ ಖರ್ಗೆ ಅವರು ಕಾಂಗ್ರೆಸ್ 10 ವರ್ಷ ಅಧಿಕಾರ ಇದ್ದಾಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರೆ ನಾವೆಲ್ಲ ಅದನ್ನು ಸ್ವಾಗತ ಮಾಡ್ತಾ ಇದ್ವಿ. ಈಗ ಮುಳುಗುವಂತಹ ಸಂದರ್ಭದಲ್ಲಿ ಅವ್ರ ಕೈಗೆ ಸ್ಟೇರಿಂಗ್ ಅನ್ನು ಕೊಟ್ಟಿದ್ದಾರೆ. ಮುಳುಗಿದ್ರೆ ಅವ್ರ ಹೆಸರೇ ಆಗಬೇಕು. ಪಾಪ ಅವ್ರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ನಮಗೆ 371 ಜಯದಲ್ಲಿ ಅವ್ರ ಪ್ರಮುಖ ಪಾತ್ರ ಇದೆ. ಅವ್ರ ಬಗ್ಗೆ ನಾನು ಗೌರವದಿಂದ ಯಾವಾಗಲೂ ನಡ್ಕೊಳ್ತೇವೆ. ಆದರೆ ನಮ್ಮ ಕರ್ನಾಟಕದ ನಾಯಕರಿಗೆ ಈ ಥರ ಮುಳುಗುವಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹದ್ದು ನಾವು ಯಾರು ಕೂಡ ಕನ್ನಡಿಗರು ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ. ಬಸವರಾಜ ಮತ್ತಿಮೂಡ್ ಅವರ ನೇತೃತ್ವದಲ್ಲಿ ಇವತ್ತು ಗಂಡೋರಿ ನಾಲಾ 2014ರಲ್ಲಿ ನಮ್ಮ ರೈತರಿಗೆ 1200 ಹೆಕ್ಟೇರ್ ಪ್ರದೇಶಕ್ಕೆ 759 ರೈತರಿಗೆ ಪರಿಹಾರ ಕೊಟ್ಟಿರಲಿಲ್ಲ. ನಮ್ಮ ಗಂಡು ಮೆಟ್ಟಿನ ನಾಯಕ ಬಸವರಾಜ ಮತ್ತಿಮೂಡ್ ಅದನ್ನು ಕೊಟ್ಟಿದ್ದಾರೆ. ಹಾಗೂ ಮನೆಗಳಿಗೆ 5.5 ಕೋಟಿ ರೂಪಾಯಿಯನ್ನ 1060 ಮನೆಗಳಿಗೆ ಕೊಟ್ಟಿದ್ದಾರೆ. ಹಾಗೂ ಇವತ್ತು ಎಷ್ಟು ಜನ ರೈತರಿಗೆ ಹಾನಿಯಾಗಿದೆ ಆ ಎಲ್ಲ ಪರಿಹಾರವನ್ನ ನಮ್ಮ ಮತ್ತಿಮೂಡ್ ಅವರು ಕೊಡಿಸಿದ್ದಾರೆ. ಅದಲ್ಲದೆ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಅವರು ನಿಂತಿದ್ದಾರೆ. ಬಂಧುಗಳೇ, ಅವರನ್ನ ನೀವು ಇವತ್ತು ಬೆಂಬಲಿಸಬೇಕು. ಬಂಧುಗಳೇ, ಈ ನಾಡಿನ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ವರ್ಷ 1354 ಶಾಲಾ ಕೊಠಡಿಗಳನ್ನು ಕೊಟ್ಟಿದ್ದೇವೆ. ಇನ್ನು 700 ಕಟ್ಟಡವನ್ನ ನಾನು ಮಂಜೂರಾತಿ ಮಾಡ್ತಾ ಇದ್ದೇನೆ. 2000 ಶಾಲಾ ಕೊಠಡಿಗಳು, ಆಸ್ಪತ್ರೆಗಳ ಅಭಿವೃದ್ಧಿ, ರಸ್ತೆಗಳ ಅಭಿವೃದ್ಧಿ, 316 NEKSRTC ಬಸ್ಗಳು, ಅಲ್ಲದೆ ನೀರಾವರಿಗೆ ವಿಶೇಷವಾದಂಥ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ. ಕಲಬುರಗಿಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್, ರಾಯಚೂರಿನಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮತ್ತು ಯಾದಗಿರಿನಲ್ಲಿ ಫಾರ್ಮಾ ಪಾರ್ಕ್. ರಾಜ್ಯ ಸರ್ಕಾರವೇ ಯಾದಗಿರಿಯಲ್ಲಿ ಫಾರ್ಮಾ ಪಾರ್ಕನ್ನು ನಾವು ಮಾಡ್ತೇವೆ. ಈಗಾಗಲೇ ಕಲಬುರಗಿ ವಿಮಾನ ನಿಲ್ದಾಣ ಆಗಿದೆ, ಅದರಿಂದ ಅಭಿವೃದ್ಧಿಯನ್ನು ಕಾಣಬೇಕು. ವಿಶೇಷವಾಗಿರುವಂತಹ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ಬಂಧುಗಳೇ, SC/STಗೆ ಮೊನ್ನೆ ನಾನು ನನ್ನ ರಿಸರ್ವೇಷನ್ ಅನ್ನು ಇವತ್ತು SCಗೆ 15 ಇದ್ದಿದ್ದು 17%, STಗೆ 3 ಇದ್ದು 7% ಹೆಚ್ಚಿಗೆ ಮಾಡಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ನಾವು ನಿರ್ಣಯ ಮಾಡಿದ್ದೇವೆ. 50 ವರ್ಷದ ಬೇಡಿಕೆ ಕಾಂಗ್ರೆಸ್ ತಿರುಗಿ ನೋಡಿರಲಿಲ್ಲ. ಇವತ್ತು ನಾವು ಆ ಜನಾಂಗಕ್ಕೆ ಇವತ್ತು ಶಿಕ್ಷಣ, ಉದ್ಯೋಗ ಕೊಟ್ಟು ಸ್ವಾವಲಂಬನೆಯ ಬದುಕು, ಸ್ವಾಭಿಮಾನದ ಬದುಕು ಬರಲಿ ಅಂತ ಹೇಳಿ ಆ ನಿರ್ಣಯವನ್ನ ಮಾಡಿದ್ದೇವೆ. ಬಂಧುಗಳೇ, ಹೀಗಾಗಿ ಒಂದು ಕಡೆ ಜನರ ನಿರೀಕ್ಷೆಯನ್ನು ಹುಸಿಗೊಳಿಸಿರುವಂಥ, ಜನದ್ರೋಹ ಮಾಡಿರುವಂಥ, ಕಲ್ಯಾಣ ಕರ್ನಾಟಕ ದ್ರೋಹ ಮಾಡಿರುವಂಥ, ದೀನ ದಲಿತರಿಗೆ ದ್ರೋಹ ಮಾಡಿರುವಂಥ, ಹಿಂದುಳಿದ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿರುವಂಥ ಕಾಂಗ್ರೆಸ್ ಒಂದು ಕಡೆ ಅಭಿವೃದ್ಧಿಯನ್ನು ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ನ್ಯಾಯವನ್ನು ಕೊಟ್ಟು SC/ST ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನ ಗೌರವ
ಕೊಟ್ಟು, ಎಲ್ಲಿ ಅಪಮಾನ ಇದೆ ಅವ್ರಿಗೆ ಮಾನವನ್ನು ಕೊಟ್ಟು, ಅವ್ರಿಗೆ ಅವಕಾಶಗಳನ್ನು ಕೊಟ್ಟು ಕೆಲಸ ಮಾಡುವಂಥ ಸಾಮಾಜಿಕ ನ್ಯಾಯವನ್ನು ನಿಜವಾಗ್ಲೂ ಕೂಡ ಕೃತಿಯಲ್ಲಿ ತಂದಿರುವಂಥದ್ದು BJP ಒಂದು ಕಡೆ. ಇದೇ ನಿಮ್ಮ ಸಂಕಲ್ಪ, ಇದೇ ನಮ್ಮ ಸಂಕಲ್ಪ, ನಿಮ್ಮ ಸಂಕಲ್ಪವೇ ನನ್ನ ಸಂಕಲ್ಪ, ನಿಮ್ಮ ಸಂಕಲ್ಪವೇ BJPಯ ಸಂಕಲ್ಪ. ಆದ್ರಿಂದ ಇದು ಜನ ಸಂಕಲ್ಪ ವಿಜಯ ಸಂಕಲ್ಪವಾಗಿ ಪರಿವರ್ತನೆ ಆಗ್ತದೆ. 2023ಕ್ಕೆ ವಿಜಯ ಸಂಕಲ್ಪವಾಗಿ ಪರಿವರ್ತನೆ ಆಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಒಂದು ಕಮಲವನ್ನು ಅರಳಿಸಿ ಜನಪರವಾದಂಥ ಆಡಳಿತವನ್ನು ಕೊಟ್ಟು ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮತ್ತೊಮ್ಮೆ ಮುಟ್ಟಿಗೆ ಆಶೀರ್ವಾದವನ್ನು ಮಾಡಬೇಕಂತಂದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳುತ್ತಾ, ನಿಮ್ಮೆಲ್ಲರ ಆಶೀರ್ವಾದ. ಮುಟ್ಟಿ ಮಾಡೋರು ನೋಡಕ್ಕೆ ಬಹಳ ಸಂಪನ್ನ ಕಾಣ್ತಾರೆ, ಆದರೆ 1500 ಕೋಟಿ ರೂಪಾಯಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದಿದ್ದಾರೆ. 1500 ಕೋಟಿ ಬಂಧುಗಳೇ. ಆದ್ದರಿಂದ ಈ ಅಭಿವೃದ್ಧಿ ಪಥ ಮುಂದುವರಿಬೇಕಂದ್ರೆ 2023ಕ್ಕೆ ಕಮಲವನ್ನು ಇಡೀ ರಾಜ್ಯದಲ್ಲಿ ಅರಳಿಸಬೇಕು. ಇವತ್ತು ನಾನು ಎಲ್ಲ ಕಡೆ ಹೋಗಿದ್ದೇನೆ. BJPಯ ಗಾಳಿ ಸುನಾಮಿ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಎದ್ದಿದೆ ಅನ್ನುವಂಥ ಮಾತನ್ನು ಪುನರುಚ್ಚಾರ ಮಾಡಿ, ನಾವು ನೀವು ಸೇರಿ ನವ ಕರ್ನಾಟಕವನ್ನು ಕಟ್ಟಿ ನವ ಭಾರತಕ್ಕೆ ಇವತ್ತು ನವ ಕರ್ನಾಟಕವನ್ನು ಕಟ್ಟೋಣ ಅನ್ನುವಂಥ ಸಂಕಲ್ಪವನ್ನು ಮಾಡಿ ಮತ್ತೊಮ್ಮೆ ನಿಮ್ಮ ಇಷ್ಟು ದೊಡ್ಡ ಮಳೆಯಲ್ಲಿ ಸೇರಿದ್ದಕ್ಕೂ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.